ಸರ್ ಇವತ್ತು ನಾವು ನೋಡಿದ ಸಿನಿಮಾ ಗ್ರಾಮಾಯಣ. ಗ್ರಾಮ ಅಂದ್ರೆ ಏನು, ಅಲ್ಲಿನ ಸಂಪ್ರದಾಯಗಳೇನು, ಅಲ್ಲಿನ ಕಲ್ಚರ್ ಮತ್ತೆ ನೇಚರ್ ಮತ್ತೆ ಅವರ ಭಾಷಾ ವೇಷ ರೋಷ ದ್ವೇಷ ಹೇಗಿರುತ್ತೆ ಓಕೆನಾ. ಅಂದ್ರೆ ಗ್ರಾಮದಲ್ಲಿರುವಂತ ಒಬ್ಬ ಸಾಮಾನ್ಯ ವ್ಯಕ್ತಿ, ಒಂದು ಕ್ಲಾಸ್ ಆಗಿರೋ ವ್ಯಕ್ತಿ ಗ್ರಾಮಗಳಲ್ಲಿ ನಡೆಯುವಂತ ಅನ್ಯಾಯನ ಎದುರಿಸಬೇಕಾದ್ರೆ ಯಾವ ರೀತಿ ಮಾಸ್ ಆಗಿ ಎಂಟ್ರಿ ಆಗ್ತಾನೆ ಅನ್ನೋದೇ ಸಿನಿಮಾ ಗ್ರಾಮಾಯಣ. ಸಿನಿಮಾ ಸೂಪರ್ ಆಗಿದೆ. ಸಿನಿಮಾ ಹೀರೋ ವಿನಯ್ ರಾಜ್ಕುಮಾರ್ ಅಂತ ಯಾರು, ವಿನಯ್ ರಾಜ್ಕುಮಾರ್ ಅಂತ ಯಾರು, ಅಪ್ಪ ಅವರ ಅಣ್ಣ ಅವ್ರ ಮಗ ಅಂತ ಕೇಳಿ ಈ ಸಿನಿಮಾದ ಆಕ್ಷನ್ ಪ್ರೂವ್ ಆಗಿದೆ. ಬರೀ ಸೈಲೆಂಟ್ ಅಂತಿದ್ರಿಗೆ ಫಸ್ಟ್ ಟೈಮ್ ವೈಲೆಂಟ್ ನೋಡ್ಕೊಟ್ಟಾರೆ. ಬರೀ ಕ್ಲಾಸ್ ಅನ್ನ ಮಾಸ್ಕ್ ಎಂಟ್ರಿ ಕೊಟ್ರೆ ಮಹಾರಾಜ ಅಂತ ಕೇಳಿ ಪ್ರೂವ್ ಮಾಡೋರೆ. ಇದು ಹೀರೋಯಿನ್ ಮೇಘಾ ಶೆಟ್ಟಿ ಅವರು ಸರ್, ಅವ್ರನ್ನ ಫಸ್ಟ್ ಟೈಮ್ ಟ್ಯಾಕ್ಸ್ ಅಲ್ಲಿ ನೋಡ್ತಾ ಇದ್ದೀನಿ ಸರ್. ಟ್ಯಾಟೋ ಹಾಕ್ಸ್ಕೋಬೇಕು, ಆ ಲೆವೆಲ್ ಆಕ್ಷನ್ ಮಾಡಿದ್ರೆ ಹಳ್ಳಿ ಪದ್ಧತಿಯಲ್ಲಿ 5 ಕ್ಲಾಸ್ ಕಳ್ಸಿದ್ರೆ ಉತ್ತಮವಾದ ಅಭಿನಯ ಅಂತ ಹೇಳ್ಬೋದು ಸರ್. ಇದು ಗ್ರಾಮಾಯಣದಲ್ಲಿ ಪ್ರೇಮಾಯಣ ಸಾಗಿಸಿದೆ 60 ಸಿಗತ್ತು ಸೂಪರ್ ಆಗಿ ಸರ್ ಓಕೆನಾ. ಇನ್ನು ಏನು ಒಂದು ಬರ್ತಿದ್ರೆ ದುನಿಯಾದಲ್ಲಿ ತಾತ ನಮ್ ಲೂಸ್ ಮಾತ ಅವಾಗ ಎಂಟ್ರಿ ಕೊಡ್ತಾರೆ, ಒಂದು ಬ್ಯಾಟ್ ಆಕ್ಷನ್ ಮಾಡಿದ್ರೆ ಬಾ ಸರ್ ಸಿನಿಮಾನ ಹಂಗೇ ಎತ್ಕೊಂಡು ಹೋಗ್ತಾರೆ ಬಾ ಸರ್. ಒಬ್ಬ ಜೂನಿಯರ್ ಜೊತೆ ಇನ್ನೊಬ್ಬ ಸೀನಿಯರ್ ಆಕ್ಟ್ ಮಾಡಿದ್ರೆ ಅದ್ರಲ್ಲಿರೋ ಪವರೇ ಬೇರೆ ಓಕೆನಾ. ಸಿನಿಮಾ ನೋಡ್ತಾ ಇದ್ರೆ ನಾವ್ ಒಂದು ರಿವ್ಯೂ ಕೊಟ್ಟ ನಮ್ಮ ಎಕ್ಸ್ಪ್ರೆಷನ್ ಬರ್ಬೇಕು, ಆ ಲೆವೆಲ್ಗಿದೆ ಸರ್ ಸಿನಿಮಾ ಓಕೆನಾ. ಇನ್ನು ನಮ್ಮ ಸಿನಿಮಾ ಯಾರು ನಮ್ಮ ಟೀಸರ್ ನೋಡಿ ಯುವ ಬಸ್ಸರು ಹೇಳ್ಬಿಟ್ಟಿದ್ರೆ ಸಿನಿಮಾ ಸೂಪರ್ ಡೂಪರ್ ಅಂತ ಕೇಳಿ ನಂದು ಸ್ಯಾಪ್ ಡೈಲಾಗ್ ಬರ್ಕಡೆ ಸಿನಿಮಾ ನಿಲ್ಲುತ್ತೆ ಟಾಕೀಸ್ ಅಲ್ಲಿ. ಜೈ ವೀರಣ್ಣ. ಮೂವಿ ಸಖತ್ತಾಗಿತ್ತು. ಮೂವಿ ತುಂಬಾ ಡೀಟೇಲ್ ಆಗಿ ತೆಗೆದಿದ್ದಾರೆ. ಸೊ ಮೂವಿ ಎಲ್ಲ ಗ್ರಾಮಾಯಣ ಅಂತ ಹೆಸರಲ್ಲೇ ಇದೆ. ಎಲ್ಲ ಗ್ರಾಮದವ್ರು ನೋಡ್ಬೇಕು. ಫಸ್ಟ್ ಹಳ್ಳಿ ಜನ ಈ ಮೂವಿಗೆ ಬರ್ಬೇಕು, ಎಲ್ರು ನೋಡ್ಲೇಬೇಕು. ತುಂಬಾ ಡೀಟೇಲಿಂಗ್ ಆಗಿ ತೆಗೆದಿದ್ದಾರೆ. ಏನಪ್ಪಾ ಅಂದ್ರೆ ಎಲ್ಲ ರಾಜಕಾರಣಿಗಳು ಹಳ್ಳಿಗಳಿಗೆ ಏನೇನ್ ಸವಲತ್ತು, ಅವ್ರಿಗೆ ಏನೇನ್ ಸೌಕರ್ಯ ಸಿಗ್ತಿದೆ ಅದೆಲ್ಲ ಅವ್ರಿಗೆ ಗೊತ್ತಿರಲ್ಲ. ಸೊ ಈ ಜಾತಿ ಮತ ಧರ್ಮ ದೇವಸ್ಥಾನದ ಹೆಸರಲ್ಲೇ ಎಲ್ಲ ಏನೇನ್ ಹಳ್ಳಿಗಳಿಗೆ ಏನ್ ಮೋಸ ಆಗ್ತಿದೆ, ರಾಜಕಾರಣಿಗಳು ಎಲೆಕ್ಷನ್ ಬಂದಾಗ ಅಷ್ಟೇ ಯಾವ ತರ ಎಲ್ಲ ಮನೆಗೆ ಹೋಗಿ ಬೇಡ್ಕೊಳ್ತಾರೆ, ಆ ತರ ಅಷ್ಟೇ ಮಾಡ್ತಾರೆ. ಅದನ್ನು ಫಸ್ಟ್ ಹಳ್ಳಿ ಜನ ತಿಳ್ಕೊಬೇಕು. ಸೊ ಹಳ್ಳಿ ಜನಕ್ಕಾಗೆ ಮಾಡಿರೋದು, ಹಳ್ಳಿ ಜನಕ್ಕೆ ಅವೇರ್ನೆಸ್ ಮುಟ್ಟುವಂತ ಸೂಪರ್ ಮೂವಿ ಮಾಡಿದ್ದಾರೆ. ಎಲ್ಲ ಡೀಟೇಲಿಂಗ್ ಆಗಿದೆ. ಸೊ ಸೂಪರ್ ಆಗಿ ಹಿಟ್ ಆಗಿದೆ. ಸೊ ಎಲ್ಲ ಹಳ್ಳಿ ಜನ ಬಂದು ನೋಡ್ಬೇಕಂತ ನನ್ನ ವಿನಂತಿ. ಅಂಡ್ ಎಲ್ರು ಸ್ವಲ್ಪ ಎಜುಕೇಶನಲ್ ಆಗಿ, ಆ ಹಳ್ಳಿ ಜನದಲ್ಲಿ ಒಬ್ರು ಇಬ್ರು ಅಷ್ಟೇ ಎಜುಕೇಶನ್ ಅಲ್ಲಿ ಏನೇನ್ ಮೋಸ ಆಗ್ತಿದೆ ಅಂತ ಅಲ್ಲಿ ಯಾವ ಪ್ರೋಗ್ರಾಮ್ ಆಗ್ತಿದೆ ಅವಾಗ ಮಾತಾಡಿದ್ರು. ಸೊ ಆ ತರ ನಾವು ವಾಯ್ಸ್ ರೇಸ್ ಮಾಡ್ಬೇಕು. ನಾವು ಕ್ವಶನ್ ಮಾಡ್ಲಿಲ್ಲ ಅಂದ್ರೆ ಅವ್ರ ಹಂಗೆ ನಮ್ಮನ್ನ ತುಳಿತಾರೆ ಬರ್ತಾರೆ, ನಾವ್ ಹಂಗೆ ಆಗ್ತೀವಿ. ಯಾವ ಸವಲತ್ತು ಬರಲ್ಲ, ಏನ್ ಡೆವಲಪ್ಮೆಂಟ್ ಆಗಲ್ಲ ಹಳ್ಳಿ. ಸೊ ಹಂಗೆ ನಮ್ ಜಾಗನೆಲ್ಲ ಸೈಟ್ ಅಂತ ಅದು ಇದು ಅಂತ ಮಾಡಿ ಎಲ್ಲ ಚುತ್ತ ಮಾಡ್ತಾರೆ ಅಷ್ಟೇ. ಸೊ ಎಲ್ರು ಬಂದು ಈ ಮೂವಿ ನೋಡಿ ಸೂಪರ್ ಆಗಿದೆ. ಧನ್ಯವಾದಗಳು. ಅವ್ರಂತೂ ಅವ್ರನ್ನ ಫಸ್ಟ್ ಚಿಕ್ಕವನು ಇರುವಾಗಿಂದಾನು ನೋಡ್ತಾ ಇದ್ದೀನಿ. ಅವ್ರ ಆಕ್ಟಿಂಗು, ಅವ್ರ ಸ್ವ್ಯಾಗ್ ಸೂಪರ್ ಇಷ್ಟ ನಂಗೆ. ಲೂಸ್ ಮಾತ ಅಂದ್ರೆ ಅವ್ರಂದ್ರೇನೆ ಇಷ್ಟ. ಅವ್ರ ಸ್ವ್ಯಾಗ್ ಆಕ್ಟಿಂಗ್ ಮಾತ್ರ ಸೂಪರ್ ಮಾಡಿದ್ದಾರೆ. ಹೀರೋನು ಸೂಪರ್ ಆಗಿದ್ದಾರೆ. ಸೊ ಸರ್ ಗ್ರಾಮಾಯಣ ಒಂದು ನಾಜುಕಿನ ಸೊಬಗಿನ ಈಗಿನ ಜನರೇಷನ್ ಸಿನಿಮಾ ಹೆಂಗಿರ್ಬೇಕು ಹಂಗಿದೆ ಸರ್ ಸಿನಿಮಾ. ಈ ರಾಮಾಯಣ ಮತ್ತೆ ಗ್ರಾಮಾಯಣ ಎರಡು ವ್ಯತ್ಯಾಸ ಇದೆ ಸರ್. ರಾಮನ್ ಕಾಲದಲ್ಲಿ ಎಷ್ಟು ಪಾತ್ರಗಳು ಬಂದಿತ್ತು ನಿಮ್ಗೆ, ಜಾಂಬವಂತ, ರಾಮ, ಲಕ್ಷ್ಮಣ. ಹಂಗೆ ಈ ಗ್ರಾಮಾಯಣ ಸಿನಿಮಾದಲ್ಲಿ ನಮ್ಮ ಲೂಸ್ ಮೋದಾ ಸರ್ ಆಗ್ಲಿ ಅಥವಾ ಪ್ರತಿಯೊಂದು ಮೇಘನಾ ಶೆಟ್ಟಿ ಮೇಡಮ್ ಪ್ರತಿಯೊಬ್ಬರು ಕ್ಯಾರೆಕ್ಟರ್ ಇನ್ಕ್ಲೂಡ್ ಆಗಿದೆ. ಸಿನಿಮಾ ಒಂದು ಫ್ಯಾಮಿಲಿ ಕುತ್ಕೊಂಡು ನೋಡುವಂತ ಸಿನಿಮಾ. ಆಗಿನ ಜನರೇಷನ್ ಅಲ್ಲಿ ಪ್ರತಿಯೊಬ್ರು ಏನು ನೋಡಿಲ್ಲ ಆ ಸೊಗಡು, ಆ ಹಳೆ ಕಾಲದ ಫೋನು, ಆ ಹಳೆ ಕಾಲದ ಹಳ್ಳಿ ನೇಚರ್ ಪ್ರತಿಯೊಂದು ಚೆನ್ನಾಗಿದೆ. ಇದರಲ್ಲಿ ಮೇಘನಾ ಶೆಟ್ಟಿ ಮೇಡಮ್ನ ನೀವ್ ಏನ್ ನೋಡ್ತಾ ಡಿಫ್ರೆಂಟ್ ಇದೆ. ಹಳ್ಳಿ ಲ್ಯಾಂಗ್ವೇಜ್, ಹಳ್ಳಿ ಹುಡುಗಿ, ನಾಜುಕಾದ ಹುಡುಗಿ, ಹಂಗೆ ಸಿನಿಮಾ ತುಂಬಾ ಚೆನ್ನಾಗಿದೆ. ಪ್ರತಿಯೊಬ್ರು ಫ್ಯಾಮಿಲಿ ನೋಡ್ತಾರೆ. ಯಾಕಂದ್ರೆ ದೊಡ್ಡ ಮನೆ ಸಿನಿಮಾ ಯಾವತ್ತೂ ಬರೋದು ಫ್ಯಾಮಿಲಿ ಓರಿಯೆಂಟ್ ಸಿನಿಮಾ ಮಾತ್ರ. ತುಂಬಾ ಖುಷಿ ಅನ್ಸುತ್ತೆ. ಈ ಟೈಮಲ್ಲಿ ಅಪ್ಪು ಸರ್ನ ಮಿಸ್ ಮಾಡ್ಕೋತೀನಿ. ಅವ್ರು ಇದ್ರೆ ಇನ್ನೂ ಫೀಲಿಂಗ್ ಚೆನ್ನಾಗಿರೋದು. ಆಕ್ಚುಲಿ ಇದರಲ್ಲಿ ಮೇನ್ ಅಂದ್ರೆ ನಮ್ಮ ಆಕ್ಟರ್ ಶಿವಣ್ಣ ಅವ್ರು ಆಡಿದೆ, ಅದೇ ಮೇನ್ ಹೈಲೈಟ್. ನೀವ್ ಕೇಳಿರ್ತೀರಾ. ದಯವಿಟ್ಟು ಸಿನಿಮಾ ಬಂದು ಚೆನ್ನಾಗಿ ಥಿಯೇಟರ್ ನೋಡ್ಬೇಕು ಅಂತ ಕೇಳ್ಕೊತೀನಿ. ನಮ್ಮ ಬಾಸ ಮಗಂದಾಣಿಯ ಸೂಪರ್. ನಾವ್ ಯಾವ್ದು ಶಿವಜನ ಫ್ಯಾನು, ನಮ್ ಪುನೀತ್ ರಾಜ್ಕುಮಾರ್ ಫ್ಯಾನು. ಯಾವ್ದಿದು ಕರ್ನಾಟಕದಲ್ಲಿ ಅವೇ ಡಾನ್. ಸರ್ ಓಪನ್ ಇಲ್ಲ ಪಿಕ್ಚರ್ ಅಲ್ಲಿ ಸತ್ಯ ಹೇಳ್ತೇನೆ. ಧರ್ಮ ಮುಂದೆ ಯಾವ್ದಿಲ್ಲ. ಲೂಸ್ ಮೈ ಆಕ್ಟಿಂಗ್ ಸೂಪರ್. ರೈತರ ಬಗ್ಗೆ ಒಂದ್ ಸ್ವಲ್ಪ ಜನ ತೆಗ್ದಾರೆ. ಸೂಪರ್ ಮೂವಿ. ಬಿಡ್ರಿ ಪಿಕ್ಚರ್ ಚೆನ್ನಾಗಿ. ರಾಜ್ಕುಮಾರ್ ಅವರು ಆಕ್ಟಿಂಗ್ ಚೆನ್ನಾಗಿ ಮಾಡೋಣ. ಇದ್ರಲ್ಲಿ 4 ಚಿತ್ರಗಳಿಂದ ಈ ಚಿತ್ರ ಆಕ್ಟಿಂಗ್ ಚೆನ್ನಾಗಿದೆ. ಫಿಲಮ್ ಓಕೆ. ಫಿಲಮ್ ಈ ಫಿಲಮ್ ಸೂಪರ್ ಸೂಪರ್ ಆಗಿದೆ. ಒಳ್ಳೆ ಹಳ್ಳಿ ಸೊಗಡಿದೆ. ಎಲ್ಲ ಫ್ಯಾಮಿಲಿ ಕುತ್ಕೊಂಡು ನೋಡಂತ ಪಿಕ್ಚರು.
ವಿನಯ್ ರಾಜ್ಕುಮಾರ್ ಒಳಗೆ ಆಕ್ಟಿಂಗ್ ಸಕಲ ಮಾಡಿದ್ದಾರೆ. ನಾವೊಬ್ಬ ಅಣ್ಣಾರಾಮಿ ಮನೆ ಬಂದೆಲ್ಲ ಫಿಲಮ್ ನೋಡಿ ಸಕ್ಸಸ್ ಮಾಡಿ ಅಂತ ಕೇಳ್ಕೊಂತ ಇದ್ದೀನಿ. ಸರ್ ಸೂಪರ್ ಇದೆ ಫಿಲಮ್. ನಮ್ಮ ಶಿವಣ್ಣಂತರ ಆಕ್ಟಿಂಗ್ ಇದೆ, ಸೂಪರ್ ಆಗಿದೆ, ಎಲ್ಲಾರ್ದು ಪಾತ್ರ ಚೆನ್ನಾಗಿದೆ. ಈ ಫಿಲಮ್ ಕಡಿಮೆ ಮಾಡೋ ಫಿಲಮ್ ಅಲ್ಲ, ಸೂಪರ್ ಫಿಲಮ್. ಯುವಕರು ನೋಡಂತ ಫಿಲಮ್. ಒಂದು ರೈತರು ಆಮೇಲೆ 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 ಎಜುಕೇಟೆಡ್ ಪರ್ಸನ್ಸ್, ಆಮೇಲೆ ರೈತರು ಆಗಿ ಏನ್ ಮಾಡ್ಬೋದು, ಬರೇ ಒಂದು ಸಾಫ್ಟ್ವೇರ್ ಕಂಪ್ನಿ ಅಲ್ಲ, ಅದ್ರ ಮೇಲ್ಪಟ್ಟು ಏನೇನಿದೆ ಅಂತ ಮಾಡಿ ತೋರಿಸಿರೋ ಫಿಲಮ್. ಗ್ರಾಮ ಅಂತ ಮೂವಿ ಇತ್ತೀಚೆಗೆ ಬಂದಿರೋ ಚಿತ್ರಕ್ಕೂ ವಿನಯ್ ರಾಜ್ಕುಮಾರ್ದು ಈ ಚಿತ್ರಕ್ಕೂ ಅಪಾರದ ಜನ ಸಂದನೆ ಮಾಡೋ ಅಂತ ಅಭಿಪ್ರಾಯ ಇದೆ. ಫೈಟು ಗೀಟ್ ಎಲ್ಲ ಚೆನ್ನಾಗಿದೆ. ವಿಷಯ ಓಕೆ, ತುಂಬಾ ಚೆನ್ನಾಗಿದೆ. ಶಿವಣ್ಣಂದು ಮನವೆಚ್ಚಿದ ಹುಡುಗೆ, ವಿನಯ್ದು ಗ್ರಾಮಾಯಣ ಎಕ್ಸ್ಟ್ರಾಡಿನರಿ ಆಗಿದೆ. ಒಂದು ಒಳ್ಳೆ ಹಳ್ಳಿ ಕಥೆ ಇರ್ತಕ್ಕಂಥ ಸಿನಿಮಾ. ಆಮೇಲೆ ಬೆಂಗಳೂರು ಬಿಟ್ಟು ಹಳ್ಳಿಲಿ ತೆಗೆದಿರ್ತಕ್ಕಂಥ ಸಿನಿಮಾ. ಥ್ರೂ ಔಟ್ ಪಿಕ್ಚರ್ ಹಳ್ಳಿಲೇ ನಡೆಯೋದ್ರಿಂದ ಚೆನ್ನಾಗಿದೆ. ಹಳ್ಳಿಗಳಲ್ಲಿ ಆಮೇಲೆ ಹಳ್ಳಿಲಿ ನಡೆಯೋ ಜಾತ್ರೆ ಸೀನುಗಳಿಂದ ಹಿಡಿದು ಒಂದು ಒಳ್ಳೆ ಪ್ರೇಮ ಕಥೆ ಇದೆ, ಚೆನ್ನಾಗಿದೆ, ನೋಡ್ಬೋದು. 100 days ಪಿಕ್ಚರ್ ಒಳ್ಳೇದಾಗಿದೆ.